ಹಾಯ್ ಹಲೋ ನಮಸ್ಕಾರ. ಕರಾವಳಿ ಮಲೆನಾಡು ಬ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವಾಗಂತೂ ಸಿಕ್ಕಾಪಟ್ಟೆ ಸೆಕೆ ಇದೆ. ಇಂತಹ ಸೆಕೆಯಲ್ಲಿ ಏನಾದರೂ ತಣ್ಣಗಿರುವುದು ತಿನ್ನೋಣ ಅಂತ ಅನಿಸ್ತಾ ಇತ್ತು. ಅದಕ್ಕೋಸ್ಕರ ಮಾವಿನ ಹಣ್ಣು ತಂದಿದ್ವಿ. ಮಾವಿನ ಹಣ್ಣಿನ ಐಸ್ ಕ್ರೀಮ್ನ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 2 ಮಾವಿನ ಹಣ್ಣನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ತೊಳೆದು ಕಟ್ ಮಾಡ್ತಾಯಿದ್ದೀನಿ. ಇವಾಗ ಹೇಗಿದ್ದರೂ ಮಾವಿನ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಗಿದೆ. ಖಂಡಿತವಾಗಿ ನಿಮ್ಮೊಮ್ಮೆ ಈ ಥರ ಮಾವಿನ ಹಣ್ಣಿನ ಐಸ್ ಕ್ರೀಮ್ನ ಮಾಡಿ ನೋಡಿ. ತುಂಬ ಸುಲಭದಲ್ಲಿ ಮನೆಯಲ್ಲೇ ಮಾಡ್ಬೋದು. ಹಾಗೂ ಮಕ್ಕಳದ್ದು ಸಿಕ್ಕಾಪಟ್ಟೆ ಇಷ್ಟಪಟ್ಟು ಈ ಮಾವಿನ ಹಣ್ಣಿನ ಐಸ್ ಕ್ರೀಮ್ನ ತಿಂತಾರೆ. ನೋಡಿ, ನಾನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮಾವಿನ ಹಣ್ಣನ್ನು. ಇದನ್ನು ನೆಕ್ಸ್ಟ್ ಮಿಕ್ಸಿಗೆ ಹಾಕಬೇಕಾಗುತ್ತದೆ. ಅದಕ್ಕೆ ಇದನ್ನೆಲ್ಲ ತೆಗೆದು ಒಂದು ಬೌಲಿಗೆ ಸಪ್ರೇಟಾಗಿಡಿ. ಇವಾಗ ಇನ್ನೊಂದು ಬೌಲಲ್ಲಿ ನಾನು ಒಂದು ಚಿಕ್ಕ ಬೌಲ್ ಆಗುವಷ್ಟು ಕಸ್ಟರ್ಡ್ ಪೌಡರ್ನ ತೆಗೆದುಕೊಂಡಿದ್ದೇನೆ. ಅದಕ್ಕೆ ತಣ್ಣೀರನ್ನು ಸೇರಿಸಿ ಗಂಟುಗಳಿಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ಬಿಸಿ ಹಾಲಿಗೆ ಇದನ್ನು ಸೇರಿಸಿದರೆ ಗಂಟುಗಳಾಗಲ್ಲ. ಅದಕ್ಕೋಸ್ಕರ ಇದನ್ನು ಈ ಕಸ್ಟರ್ಡ್ ಪುಡಿನ ಕಲಸಿದ್ದೀನಿ. ನೋಡಿ, ಇವಾಗ ಅರ್ಧ ಲೀಟ್ರ್ ಹಾಲನ್ನು ತೆಗೆದುಕೊಂಡಿದ್ದೀನಿ. ಈ ಹಾಲನ್ನು ಕಾಯಕ್ಕಿಟ್ಟಿದ್ದೆ. ಹಾಲು ಸ್ವಲ್ಪ ಕಾದ ಮೇಲೆ ಇದಕ್ಕೆ ನಾನು ಕಲಸಿಟ್ಟಂಥ ಕಸ್ಟರ್ಡ್ ಪೌಡರ್ನ ಆ್ಯಡ್ ಮಾಡಿ ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ಕಲಿಸ್ತಾನೆ ಇರಬೇಕು. ನೋಡಿ, ಈ ಥರ ಸ್ಪೂನಿಂದ ತಿರುಗುತ್ತಾನೆ ಇರಬೇಕು, ಇಲ್ಲಾಂದರೆ ಗಂಟುಗಳಾಗುವ ಚಾನ್ಸಸ್ ಇರುತ್ತದೆ. ಇವಾಗ ಇದಕ್ಕೆ ನಾನು 1 ಬೌಲಿನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ನಿಮಗೆ ನೋಡಿ ಸ್ವೀಟ್ ನೋಡಿಕೊಂಡು ಸಕ್ಕರೆನ ಆ್ಯಡ್ ಮಾಡಿ. ಸಕ್ಕರೆ ಮಾತ್ರ ಕಮ್ಮಿ ಹಾಕಬೇಡಿ, ಯಾಕಂದರೆ ಐಸ್ ಕ್ರೀಮ್ ಸಪ್ಪೆ ಆಗಿ ಹೋಗುತ್ತದೆ. ನೋಡಿ, ಇದು ಬೇಯ್ತಾ ತುಂಬ ಥಿಕ್ನೆಸ್ ಬರುತ್ತದೆ. ಈ ಥರ ಚೆನ್ನಾಗಿ ಕಲಿಸ್ಕೊಡಿ. ಇವಾಗ ಇದು ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಡಬೇಕು. ಈ ಸೈಡ್ ನಾನು ಮಿಕ್ಸಿ ಜಾರಿಗೆ ಹೆಚ್ಚಿಟ್ಟಿದಂತಹ ಮಾವಿನ ಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ನೈಸಾಗಿ ರುಬ್ಕೊಳ್ಳೋಣ. ನೋಡಿ, ಮಿಕ್ಸಿ ಮಾಡಾಗಿದೆ. ಇವಾಗ ಇದಕ್ಕೆ ತಣ್ಣಗಾದಂತಹ ಕಸ್ಟರ್ಡ್ ಪುಡಿ ಎಲ್ಲ ಹಾಕಿ ಹಾಲು ಕಸ್ಟರ್ಡ್ ಪುಡಿ ಹಾಕಿ ಬೇಯಿಸಿಟ್ಟಿದ್ವಲ್ಲ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಕ್ರೀಮಿಯಾಗಿ ಬಂದಿದೆ ಅಂತ. ಇವಾಗ ಇದನ್ನು ನಾನು ಒಂದು ಡಬ್ಬಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೆ ಬೇಕಾದರೆ ನೀವು ಫ್ರೆಶ್ ಮಿಲ್ಕ್ ಸಿಗುತ್ತದೆ, ಮಿಲ್ಕ್ ಕ್ರೀಮ್ ಸಿಗುತ್ತದಲ್ಲ, ಅದನ್ನು ಆ್ಯಡ್ ಮಾಡ್ಬೋದು. ಆದರೆ ಇಲ್ಲಿ ನಾನು ಫ್ರೆಶ್ ಕ್ರೀಮ್ನ ಸೇರಿಸಿಲ್ಲ. ಇದನ್ನು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ, ಸ್ಟೀಲಿನ ಡಬ್ಬದಲ್ಲೂ ಬೇಕಾದರೂ ಹಾಕ್ಬೋದು. ಅದರಲ್ಲಿ ಹಾಕಿ 3 ರಿಂದ 4 ಗಂಟೆಗಳ ಕಾಲ ಡೀಪ್ ಫ್ರಿಜ್ಜಲ್ಲಿ ಇಡಬೇಕು. ಇವಾಗ ನೋಡಿ, ನಾನು ಡೀಪ್ ಫ್ರಿಜ್ಜಿಗೆ ಇಡ್ತಾ ಇದ್ದೀನಿ. ಈ ಥರ ಇದು 3 ರಿಂದ 4 ಗಂಟೆಗಳ ಕಾಲ ಡೀಪ್ ಫ್ರಿಜ್ಜಲ್ಲೇ ಇರಬೇಕು. ನಾನು 4 ಗಂಟೆ ಇಟ್ಟಿದ್ದೆ. ನೋಡಿ, ಇವಾಗ ಮತ್ತಿದನ್ನು ಈ ಥರ ಮಿಕ್ಸ್ ಮಾಡಿ ಮತ್ತೆ ಮಿಕ್ಸಿ ಜಾರಿಗೆ ಹಾಕಬೇಕು. ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡಿ. ಮಿಕ್ಸಿ ಇಲ್ಲ ಅಂದರೆ ಬ್ಲೆಂಡರ್ ಇರುತ್ತಲ್ಲ, ಅದರಲ್ಲೂ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಕ್ರೀಮಿಯಾಗಿ ಬಂದಿದೆ ಅಂತ. ನಾನು ಫ್ರೆಶ್ ಮಿಲ್ಕ್ ಕ್ರೀಮ್ ಸೇರಿಸಿಲ್ಲ, ಆದರೂ ಎಷ್ಟು ಕ್ರೀಮಿಯಾಗಿ ಬಂದಿದೆ ನೋಡಿ. ಇವಾಗ ಇದನ್ನು ಮತ್ತೆ ಅದೇ ಕಂಟೈನರಿಗೆ ಹಾಕಿ 10 ರಿಂದ 12 ಗಂಟೆಗಳ ಕಾಲ ಡೀಪ್ ಫ್ರಿಜ್ಜಲ್ಲೇ ಇಡಬೇಕು. ನೋಡಿ, ಡೀಪ್ ಫ್ರಿಜ್ಜಲ್ಲಿ ನಾನು ಇಡೀ ನೈಟ್ ಫುಲ್ ಇಟ್ಟಿದ್ದೀನಿ. ಇವಾಗ ನೋಡಿ, ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಐಸ್ ಕ್ರೀಮ್ ಪರ್ಫೆಕ್ಟಾಗಿ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಎಷ್ಟು ಸುಲಭದಲ್ಲಿ ಮನೆಯಲ್ಲೇ ನಾವು ಐಸ್ ಕ್ರೀಮ್ ಮಾಡ್ಕೊಳ್ಬೋದು ಅಂತ.
ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ. ಇವಾಗ ಅದಕ್ಕೆ ಗಾರ್ನಿಷಿಗೋಸ್ಕರ ನಾನು ಬಾದಾಮಿನ ಪೀಸ್ ಮಾಡಿ ಇಡ್ತಾ ಇದ್ದೇನೆ. ಬಾದಾಮಿ ಅಥವಾ ಗೋಡಂಬಿ, ಪಿಸ್ತಾ ಯಾವುದು ಬೇಕಾದರೂ ಇಡ್ಬೋದು. ಇಲ್ಲಾಂದರೆ ಮಾವಿನ ಹಣ್ಣಿನ ಪಲ್ಪ್ ಇನ್ನು ಉಳಿದಿದ್ದರೆ ಅದನ್ನು ಸ್ವಲ್ಪ ಮಿಕ್ಸಿ ಮಾಡಿ ಅದನ್ನು ಹಾಕ್ಕೊಳ್ಬೋದು, ಅಥವಾ ಚಿಕ್ಕ ಚಿಕ್ಕ ಮಾವಿನ ಹಣ್ಣಿನ ತುಂಡನ್ನು ಈ ಥರ ಸೇರಿಸ್ಬೋದು. ಇದ್ರ ಮೇಲೆ ನಾನಿವಾಗ ಹನಿನ ಹಾಕ್ತಾಯಿದ್ದೀನಿ. ಇದೆಲ್ಲ ಆಪ್ಷನಲ್. ಹನಿ, ಬಾದಾಮಿ, ಗೋಡಂಬಿ ಎಲ್ಲ ಹಾಕೋದು ಆಪ್ಷನಲ್. ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲ ಅಂದ್ರೂ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್. ಇನ್ನೊಂದು ಹೊಸದಾದ ವಿಡಿಯೋಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್.